ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಫೈನಲಿ ಆಲ್ಮೋಸ್ಟ್ 7 ಡೇಸ್ ಆಗಿ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇದೇ ಥರ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಡೇನ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೂ ಒಂದು ನಿಮಿಷ ಬೆಳಕಿಲ್ಲ, ಆದ್ರೂ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ. ಈಗ ಹೆಂಗೆ ಗೊತ್ತಾ, ನೀವು ಅದೇ ಟೈಮಿಗೆ ಎದ್ದೇಳಬೇಕು ಅಂತ ಫೋರ್ಸ್ ಮಾಡಿ ಎದ್ದೇಳೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ 8 hours ಸ್ಲೀಪ್ ಆದಮೇಲೆ ಎದ್ದೇಳಿ. ನಂಗೆ ಕರೆಕ್ಟಾಗಿ 8 hours ಆಯಿತು ಆ್ಯಂಡ್ ಆಟೋಮೆಟಿಕ್ಲಿ ವೇಕಪ್ ಆಗ್ತಿದ್ದೀನಿ. ನಾನು ಅವತ್ತೆಲ್ಲ 5 o'clock ಎದ್ದೇಳ್ಬೇಕಾದ್ರೆ ಏನಾಗ್ತಿತ್ತು ಅಂದರೆ ಇಡೀ ದಿನ ನನಗೆ ಟಯರ್ಡ್ ಅನ್ನಿಸ್ತಾ ಇತ್ತು ಆ್ಯಂಡ್ ನನಗೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈಗ ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ, ಯಾಕಂದರೆ ನನಗೆ ನೀಟ್ ಅಂದರೆ ಒಂದು ಗುಡ್ ಸ್ಲೀಪ್ ಆಯಿತು. ಅದಕ್ಕೆ ಅಂದರೆ 8 hours ಮಲಗಿ ಆದಮೇಲೆ ಈಗ ಒಂಚೂರು ಫ್ರೆಶ್ನೆಸ್ ಆಗುತ್ತೆ. ಅದಕ್ಕೋಸ್ಕರ 8 hours ಸ್ಲೀಪ್ ಮಾಡಲೇಬೇಕು. ಆ್ಯಂಡ್ ಅಕಸ್ಮಾತ್ ಮಧ್ಯಾಹ್ನ ಹೊತ್ತು ನಿಮಗೆ ಟೈಮ್ ಇದ್ದರೆ ಅಲ್ಲಿ ಗ್ಯಾಪಲ್ಲಿ ಒಂದು 1 hour 2 hour ಮಲ್ಕೊಳ್ಳಿ. ಇಟ್ಸ್ ವೆರಿ ಗುಡ್. ನೀವೇನಾದರೂ ಅದೇ ಫ್ಯಾಟ್ ಲಾಸ್ ಜರ್ನಿಯಲ್ಲಿದ್ದರೆ ಇಟ್ಸ್ ವೆರಿ ಗುಡ್, ಆಯಿತಾ? ಸೊ ಇವತ್ತಿನ ಥಾಟ್ನ ಓದ್ತೀನಿ. ಇಟ್ ಈಸ್ Jan 4th. ಓಕೆ. I forgive myself for past decisions. Each day is a new chance to begin again. ಓಕೆ. ಇವ್ರು ನಂಗೆ ಕೊಟ್ಟಿರೋರು, ಅಂದರೆ ಇದು ಫುಲ್ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಇಚ್ಸಿ ಅವ್ರಿಗೆಲ್ಲ ನನ್ನ ಲೈಫ್ ಬಗ್ಗೆ ಗೊತ್ತು ಅನಿಸುತ್ತೆ, ಅದಕ್ಕೆ ಎಲ್ಲ ಈ ಥರದ್ದೇ ಬರ್ದು ಕಳಿಸಿದ್ದಾರೆ. ಓಕೆ. ಸೊ ನೀವೇನು ಮಾಡಿ ಅಂದರೆ ಒಂದು ನೋಟ್ಬುಕ್ಕಲ್ಲಿ ನಾನು ಹೇಳೋ ಪ್ರತಿದಿನ ಏನೇನು ಹೇಳ್ತೀನಿ ಥಾಟ್ಸ್ ಅದನ್ನೆಲ್ಲ ಬರೆದಿಟ್ಕೊಳ್ಳಿ. ನಿಮಗೆ ಮೋಟಿವೇಶನ್ ಸಿಗುತ್ತೆ. ಡೈಲಿ ಅದನ್ನ ಓದಿ. ಆ್ಯಂಡ್ ಡೈಲಿ ಸಂಡೇ ಅಂತ ಬಂದಾಗ ನೀವು ಮನೇಲೇ ಇರ್ತೀರಲ್ಲ, ಆ ಟೈಮಲ್ಲಿ ಜಸ್ಟ್ ಅದನ್ನೆಲ್ಲ ಓದಿ. ಸೊ ನಿಮಗೊಂದು ಅದೊಂದು ಲೈಫಲ್ಲಿ ಒಂದು ಛಲ ಬರುತ್ತೆ ಮುಂದೆ ಹೋಗಬೇಕು ಅಂತ. ಆ್ಯಂಡ್ ಆಪರ್ಚುನಿಟೀಸ್ ಎಲ್ಲ ಸಿಗಲಿ ಅಂತೆಲ್ಲ ಬೇಡ್ಕೋತೀರ. ಸೊ ಇಟ್ಸ್ ಗುಡ್. ಮೋಟಿವೇಶನ್ ಅಂತೂ ಪಕ್ಕ ಇರುತ್ತೆ. ಸೊ ಐ ಫರ್ಗಿವ್ myself for past decisions. Each day is a new chance to begin again. ಓಕೆ. ಅಂದರೆ ನಿಮ್ಮನ್ನು ನೀವು ಕ್ಷಮಿಸ್ಬೇಕು. ನೀವು ತೊಗೊಂಡಿರೋವಂಥ ನಿರ್ಧಾರಗಳು, ಅಂದರೆ ಮುಂಚೆ ತೊಗೊಂಡಿದ್ದಂಥ ನಿರ್ಧಾರಗಳನ್ನೆಲ್ಲ ನಿಮಗೆ ನೀವೇ ಕ್ಷಮಿಸ್ಕೋಬೇಕು. ಪ್ರತಿದಿನ ನಿಮಗೆ ಒಂದು ಹೊಸದಾದ ಒಂದು ಚಾನ್ಸ್, ಅಂದರೆ ದೇವ್ರು ಕೊಟ್ಟಿರೋ ಒಂದು ಚಾನ್ಸ್, ಅದನ್ನು ಮತ್ತೆ ಅಂದರೆ ಹೊಸದಾಗಿ ಅದನ್ನ ಶುರು ಮಾಡಿ ಅಂತ ಹೇಳಿರೋದು. ಐ ಡೋಂಟ್ ನೋ, ತಪ್ಪಾಗಿದ್ರೆ ಕ್ಷಮಿಸಿ. ನನಗಂತೂ ಅಷ್ಟೊಂದು ಸಡನ್ನಾಗಿ ನೋಡಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ, ಏನೋ ತಕ್ಕಮಟ್ಟಿಗೆ ಮಾಡ್ತೀನಿ. ಓಕೆ. ಸೊ ಇವತ್ತಿನ ಟಿಪ್ ಬಂದು ರೈಟ್ ಅ ಶಾರ್ಟ್ ನೋಟ್ ಟು ಯುವರ್ ಸೆಲ್ಫ್ ಎಕ್ಸ್ಪ್ರೆಸ್ಸಿಂಗ್ ಫರ್ಗಿವ್ನೆಸ್ ಆ್ಯಂಡ್ ರಿಲೀಸ್. ಓಕೆ, ಡನ್. ಮಾಡೋಣ, ಆಯಿತಾ? ಸೊ ಅದು ಬರೀರಿ. ಆ ಥಾಟ್ ಕೆಳಗಡೆ ನಿಮಗೇನು ಏನು ಹೇಳ್ತಾರೆ, ನಿಮ್ಮಲ್ಲಿ ನೀವೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಫರ್ಗಿವ್ನೆಸ್ ಏನೇನು ಫರ್ಗಿವ್ನೆಸ್ ಮಾಡ್ತೀರಾ ನಿಮಗೆ ನೀವೇ ಅಂತ ಹೇಳಿ ಬರೆದು ಅದನ್ನು ಜಸ್ಟ್ ಕ್ಲೋಸ್ ಮಾಡಿಬಿಡಿ ಅಷ್ಟೇ. ಡೋಂಟ್ ಓಪನ್ ಇಟ್. ಓಕೆ. 2 eggs. ಅಯ್ಯೋ ಬೆಳಕಿಲ್ಲ, ಸಾರಿ. ಓಕೆ. 2 eggs ಮಾಡ್ಕೊಳ್ಳೋಣ. ಇದ್ದೀನಿ. ಇದು ಆ್ಯಕ್ಚುಲಿ ಮಲ್ಟಿಗ್ರೈನ್, ಅಂದರೆ ಹೋಲ್ ಮಲ್ಟಿಗ್ರೈನ್ ಬ್ರೆಡ್. ಸೊ ನೀವು ನೋಡ್ಬೋದು, ಇದರಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮಲ್ಟಿಗ್ರೈನ್ಸ್, ಇದೆಲ್ಲ ಓಟ್ಸ್ದು. apples in the vinegar capsules. Oh yeah, 2 whole egg, 1 multigrain bread, ಹಾಗೆ 1 handful of dry fruits. ಈಗ ಜಿಮ್ಗೆ ರೆಡಿ ಆದೆ. ನನ್ನ ಔಟ್ಫಿಟ್ ಹೀಗಿದೆ: ಪರ್ಪಲ್ ಟಾಪ್ ಹಾಗೆ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಸೊ ಈಗ ಜಿಮ್ಗೆ ಹೊರಡಬೇಕು. ಸೊ ಈಗ ಲಂಚ್ ಟೈಮ್. ಲಂಚಿಗೆ ನಾನು ತಿಂತಾಯಿದ್ದೀನಿ 100 grams ಆಫ್ ರೈಸ್, ಬ್ರಿಂಜಾಲ್ ಕರಿ ಹಾಗೆ ಚಿಕನ್.
ಈಗಷ್ಟೇ ಫ್ರೆಶ್ ಅಪ್ ಆಗಿ ಈಗ ಹೋಗಿ ಪಪ್ಪಾಯ ತಿನ್ನಬೇಕು. ತುಂಬ ಟಯರ್ಡ್ ಡೇ ಇವತ್ತು. ಏನೋ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗ್ತಿದೆ. ಯಾಕಂದರೆ ಇವತ್ತು ಮಾಡಿದ್ದು ಫುಲ್ ಕಾರ್ಡಿಯೋ ಆ್ಯಂಡ್ ಫುಲ್ ಬಾಡಿ ವರ್ಕೌಟ್ ಆಗಿರೋದ್ರಿಂದ ಟಯರ್ಡ್ ಆಗ್ತಿದೆ ಅಂತ. ಡಿನ್ನರ್ಗೆ ನಾನು ತಿಂತಾಯಿದ್ದೀನಿ ಫಿಶ್ ಕರಿ ಹಾಗೂ ರಾಗಿ ಮುದ್ದೆ. ಆ್ಯಂಡ್ ವಿಷಯ ಏನು ಅಂದರೆ ನನಗೆ ಜ್ವರ ಬಂದಿದೆ. ಇಟ್ಸ್ ಬಿಕಾಸ್ ಐ ಥಿಂಕ್ ತುಂಬ ಟಯರ್ಡ್ ಆಗಿದೆ. ಸೊ ಕಣ್ಣೆಲ್ಲ ಫುಲ್ ರೆಡ್ ಆಗಿದೆ. ಕಾಸ್ತಿದೆಯಾ? ತುಂಬಾ ಸ್ಟ್ರೆಸ್ಫುಲ್ ವೀಕ್ ಆಗಿತ್ತು ನನಗೆ. ಹಾಗೆ ಎಂಜಾಯ್ ಕೂಡ ಮಾಡಿದೆ ಬಿಕಾಸ್ ವ್ಲಾಗ್ ಮಾಡ್ತಾ ಎಡಿಟ್ ಮಾಡೋದು ಫುಲ್ ಬ್ಯುಸಿ ಆಗಿಬಿಟ್ಟಿದೆ ನಾನು. ನನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋಕ್ಕೂ ಟೈಮ್ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಓಕೆ, ಲೆಟ್ಸ್ ಮೂವ್ ಆನ್. ಇದು ನನ್ನ ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು ವ್ಲಾಗ್ಸಲ್ಲೆಲ್ಲ, ನಿಮ್ಮ ಒಂದು ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡೋದು. ಅಲ್ಲಿ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಓದ್ತೀನಿ ಅನ್ನೋದೇ ಒಂದು ದೊಡ್ಡ ಖುಷಿ. ಸೊ ಮೊದಲನೇ ಕ್ವೆಶನ್, ಕುಕ್ಕಿಂಗ್ ವ್ಲಾಗ್ ಮಾಡಿ ಅಕ್ಕ ಅಂತ ಹಾಕಿದ್ದೀರಾ. ಅಫ್ಕೋರ್ಸ್ ಮಾಡ್ತೀನಿ. ನಿಮಗೆ ಏನು ಡಿಶ್ ಬೇಕು ಅಂತ ಹೇಳಿ ಅದೇ ಕುಕ್ಕಿಂಗ್ ವ್ಲಾಗ್ ಮಾಡ್ತೀನಿ. ಇಲ್ಲಾಂದರೆ ನನಗಿಷ್ಟ ಬಂದಿತ್ತೆ ನಾನೇ ಏನಾದರೂ ಒಂದು ಚೂಸ್ ಮಾಡಿ ಐ ಡೂ ಇಟ್. ನಾನು ಏನಾದರೂ ಚೂಸ್ ಮಾಡಿ ಮಾಡೋದು ಬೆಟರ್ ಅನಿಸುತ್ತೆ. ವಾಟ್ ಈಸ್ ಯೋರ್ ಸೋರ್ಸ್ ಆಫ್ ಅರ್ನಿಂಗ್ಸ್ ರಾದರ್ ಫ್ರಮ್ ಯೂಟ್ಯೂಬ್ ಆರ್ ರೀಲ್ಸ್? ಏನೂ ಇಲ್ಲ, ನೋ ಅರ್ನಿಂಗ್ಸ್. Your last words about parents is mind-blowing. Slipper shot to those who think you don't have anyone and you can't stay with anyone. Thank you. Okay. Nandini Nagraj ಅವರು ಹೇಳಿದ್ದಾರೆ, Hi Varsha, Nandu here. I am watching all your vlogs every day while doing my cardio in the morning. You are inspiring me inspiring me in every way. Don't stop making videos please. You're such a strong girl. I like you so much the way you are. I met you in 2023 in Decathlon and you spoke very nicely. Please share diet and workout vlogs more. Much love. Thank you Nandini. And ನಿಮ್ಮ ಒಂದು ವರ್ಕೌಟ್ ಜರ್ನಿ ಆಗಲಿ, ಫಿಟ್ನೆಸ್ ಜರ್ನಿ ಆಗಲಿ ಚೆನ್ನಾಗಿ ಹೋಗಲಿ. ಆ್ಯಂಡ್ ಸ್ಟೇ ಫಿಟ್, ಸ್ಟೇ ಹೆಲ್ದಿ ಫಸ್ಟ್. Just giving suggestion, change your room color into white because it's positive color so it looks good. Love from ಹೊಸಕೋಟೆ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂದರೆ, ಇದು ನನ್ನ ಸ್ವಂತ ಮನೆ ಅಲ್ಲ ಚೇಂಜ್ ಮಾಡೋಕ್ಕೆ. ಆ್ಯಂಡ್ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಸ್ವಂತ ಮನೆಗೆ ಹೋಗ್ಬೇಕಾದ್ರೆ ನಾನು ಹಿಂಗೆ ಬೇಕಾದ್ರೆ ದಿನಕ್ಕೊಂದೊಂದು ಕಲರ್ ಬೇಕಾದ್ರೆ ಹೊಡಿತೀನಿ. ಬಟ್ ಇದು ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದೀರಾ ಸೇಯಿಂಗ್ ಎಸ್ ಫಾರ್ 24 hours ವ್ಲಾಗ್ ಮಾಡಿ ಅಂತ. ನೀವೇ ಹೇಳಿ, 24 hours ಸೇಯಿಂಗ್ ಎಸ್ ಟು ಮೈ ಸಿಸ್ಟರ್ ಅಂತ ಮಾಡಲಾ ಅಥವಾ ಎಸ್ ಟು ಮೈ ಸಬ್ಸ್ಕ್ರೈಬರ್ಸ್ ಅಂತ ಮಾಡಲಾ ಅಂತ ನಾನು ಒಂದು ಪೋಲ್ ಹಾಕಿರ್ತೀನಿ. ಜಸ್ಟ್ ಚೆಕ್ ಮಾಡಿ ಆನ್ಸರ್ ಮಾಡಿ, ಯಾವುದು ಜಾಸ್ತಿ ಬರುತ್ತೋ ಅದನ್ನೇ ಮಾಡ್ತೀನಿ. ಓಕೆ. ಲಲಿತಾ ಗೌಡ ಅನ್ನೋರು, ಎನಿ ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಆನ್ಲೈನ್ ಅರ್ನಿಂಗ್ಸ್ ಬಗ್ಗೆ ಬ್ಲಾಗ್ ಮಾಡಿ. ಖಂಡಿತವಾಗ್ಲೂ ಮಾಡ್ತೀನಿ, ನಿಮ್ಗಳ್ದಿರ ಯಾರಿಗೆ ಹೇಳಿ. ಆ್ಯಂಡ್ ಹೇಳ್ತೀನಿ. ಅದೊಂದು ವಿಷಯ ಇದೆ, ಬಟ್ ಎಷ್ಟು ಜನ ಅದಕ್ಕೆ ಪೋಲಲ್ಲಿ ಇಫ್ ಯು ಚೂಸ್ ಇಟ್ ಐ ಲೆಟ್ ಯು ನೋ. ಈಸಿಯಾಗಿ ಅರ್ನ್ ಮಾಡ್ಬೋದು ಮನೆಯಿಂದನೇ. ಪ್ರಮೋಷನ್ ಮನೇಲಿ ಕೂತು ಅರ್ನ್ ಮಾಡ್ಬೋದು ಅನ್ನೋ ಥರ ಅಲ್ಲ. ದಿಸ್ ಇಸ್ ಸಮಥಿಂಗ್ ಎಲ್ಸ್. ಈಸಿ ಅರ್ನಿಂಗ್ ಆ್ಯಂಡ್ ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನಿಮ್ಮ ಫಾಲೋವರ್ಸ್ ನಿಮ್ಗೆ ಎಷ್ಟಿದ್ದಾರೆ ಅದ್ರ ಮೇಲೆ ಹೋಗುತ್ತೆ ಆ ಅರ್ನಿಂಗ್ಸ್. ಆ್ಯಂಡ್ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೂ ಜಾಸ್ತಿ ಇದ್ರ ಬಗ್ಗೆ. ದಿನದ ವ್ಲಾಗ್ನ ನಾನು ಬೇಗನೆ ಮುಗಿಸ್ಬೇಕಾಗುತ್ತೆ. ಬಟ್ ಅದಕ್ಕೂ ಮುಂಚೆ ನಾನು ನಿಮಗೆ ಒಂದು ಏನೋ ಹೇಳಬೇಕು ಅಂತಿದ್ದೆ. ಥಿಂಗ್ ಇಸ್, ನನ್ನ ಒಂದು ಇನ್ಸ್ಟಾ ಪೇಜಲ್ಲಿ, ಅಂದರೆ ನನ್ನ ಫಿಟ್ ಟು ಫಾಕ್ಸಿ ಪೇಜಲ್ಲಿ, ಮೇ ಬಿ ಕಾಣಿಸೋ ಫಿಟ್ ಟು ಫಾಕ್ಸಿ ಪೇಜಲ್ಲಿ ಇಲ್ಲಿ ಲಿಂಕ್ ಅಂತಿರುತ್ತೆ, ಯೂಟ್ಯೂಬ್ದಿದೆ. ಅದ್ರ ಪಕ್ಕದಲ್ಲಿ ಇನ್ನು +1 ಅಂತಿದೆ, ಆ್ಯಂಡ್ 1 more ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಗೆಟ್ ಫಿಟ್ ವಿತ್ ವಿ.ಕೆ ಅಂತಿದೆ. ಅದನ್ನು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿ ಫಾರ್ಮ್ ಏನೇನು ಕೇಳ್ತಾರೋ ಅದನ್ನೆಲ್ಲ ಫಿಲ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಹಾಕಿ ಅಥವಾ ಯೂಟ್ಯೂಬಲ್ಲೇ ಬಂದು ಕೇಳಿ. ಸೊ ದಟ್ ನಾನು ಮೆಸೇಜ್ ನೋಡ್ತೀನಿ. ಸಾಕಷ್ಟು ಏನೇನೋ ಮಾಡಬೇಕು ಅಂತಿದ್ದೀನಿ, ಬಟ್ ಐ ಡೋಂಟ್ ನೋ ಹೇಗೆ ನಡೆಯುತ್ತೆ ಅಂತ. ಲೆಟ್ಸ್ ಸಿ.
ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಲವ್ ಇದ್ದರೆ ಎಲ್ಲನೂ ಮಾಡ್ಬೋದು ನಾನು. ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು, ಈ ವರ್ಷದಲ್ಲಿ ಒಂದು ಮನೆ ತೊಗೊಳೋಕೆ ಆಗಲಿ ಅಂತಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ನೀವು ಆ ಥರ ಎಲ್ಲ ನನಗೆ ಹಾರೈಸ್ತಿರೋದು ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ದಯದಿಂದ ಅದೆಲ್ಲ ಆದರೆ ನಿಜವಾಗ್ಲೂ ಐ ವಿಲ್ ಕಮ್ ಅಂಡ್ ಮೀಟ್ ಯು, ಪರ್ಸ್ನಲಿ ಮೀಟ್ ಆಗ್ತೀನಿ ನಿಮ್ಮನ್ನೆಲ್ಲ. ಫ್ಯಾನ್ಸ್ ಮೀಟಪ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಯಾವಾಗಂತ ಗೊತ್ತಿಲ್ಲ. ಪ್ಲೀಸ್ ವೆಯ್ಟ್ ಮಾಡಿ. ನಾನು ಫಾರ್ಮ್ನ ಹಾಕಿದ್ನಲ್ಲ, ತುಂಬ ಅಂದರೆ ತುಂಬಾ ರೆಸ್ಪಾನ್ಸಸ್ ಬರ್ತಾಯಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ನೈಸ್. ಎಷ್ಟು ಜನ ಇದೊಂದು ಅಂದರೆ ಫಿಟ್ ಆಗಿರಬೇಕು ಅನ್ನೋದಕ್ಕೆ ಎಷ್ಟು ಜನ ಇದು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾ, ಲೆಟ್ಸ್ ಸಿ ಯಾರೆಲ್ಲ ಸೈನಪ್ ಆಗ್ತಾರೆ ಅಂತ. ಮ್ಯಾನಿಫೆಸ್ಟೇಷನ್ ಬುಕ್, ನನಗೆ ಬುಕ್ ನೋಡಿದಾಗೆಲ್ಲ ನಂಗೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ, ಇದು ಮ್ಯಾಜಿಕ್ ಈಸ್ ಇನ್ ಯು ಅಂತಿರುತ್ತಲ್ಲ, ಅದು ನೋಡಿದ್ರೆ ನನಗೆ ಮೋಟಿವೇಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಬರ್ದಾಯಿತು. ಐ ಹೋಪ್ ನೀವು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಎಲ್ಲ ಬರ್ದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನನಗೋಸ್ಕರ ಬರೀರಿ. ಓಕೆ. ಹಾಗೆ ಈಗ ನೋಡ್ತಾ ಇದ್ದೀನಿ ಆಗಿದ ಫಾರ್ಮ್ಸ್ ಬರ್ತಾನೆ ಇದೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ನಿಮಗೆಲ್ಲ ಒಂದು ಡಯಟ್ ಚಾರ್ಟ್ ಆಗಲಿ, ವರ್ಕೌಟ್ ಪ್ಲ್ಯಾನ್ ಆಗಲಿ ಕೊಡೋಕ್ಕೆ. ಐ ವುಡ್ ಲವ್ ಟು ಹೆಲ್ಪ್ ಯು ಆಲ್. ಸೊ ಯಾ, ಇವತ್ತಿನ ವ್ಲಾಗ್ ತುಂಬಾ ಚಿಕ್ಕದಾಗಿತ್ತು ಆ್ಯಂಡ್ ಇಟ್ ವಾಸ್ ಟೂ ಟಯರ್ಡ್ ಆ್ಯಂಡ್ ನನಗೆ ಆಗ್ತಾನೇ ಇಲ್ಲ ನಿಜವಾಗ್ಲೂ. ಮಲ್ಕೊಬೇಕು, ಫುಲ್ ಬಿಸಿ ಆಗಿಬಿಟ್ಟಿದೆ ಮೈಯೆಲ್ಲ. ದಟ್ಸ್ ಓಕೆ. ಈಗ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ. ಸಂಡೇ ಆಗಿರೋದ್ರಿಂದ ನಾಳೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನೀವು ನಿಮ್ಮ ಸಂಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ಇವತ್ತು ನೋಡ್ತಾ ಇದ್ದೀರಾ ನೀವು ವಿಡಿಯೋ, ಸೊ ಅದಕ್ಕೆ. ಬಟ್ ನಾನು ಇವಾಗ ಮಾತಾಡ್ತಿರೋದು ಸ್ಯಾಟರ್ಡೇದು. ಸೊ ಯಾ, ಹ್ಯಾಪಿ ಸಂಡೇ ಟು ಯು ಆಲ್. ನಿಮ್ಮ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಗೆ ಇಲ್ಲಾಂದರೆ ಎಲ್ಲಾದರೂ ಆಚೆ ಹೋಗಿ ಸ್ಪೆಂಡ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಅಂದರೆ ನಿಮ್ಮ ಟೈಮ್ನ ನಿಮ್ಮ ಜೊತೆಗೇ ಅಥವಾ ನಿಮಗೆ ಇಷ್ಟ ಆಗಿರೋರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಇಲ್ಲಾಂದರೆ ಚೆನ್ನಾಗಿ ರೆಸ್ಟ್ ಮಾಡಿ ಅಷ್ಟೇ. ಸೊ ನನಗೊತ್ತು ರೆಸ್ಟ್ ಅಷ್ಟೇ ನನಗೆ ಬೇಕಾಗಿರೋದು ಈಗ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್, ನಾನು ಗೂಗಲ್ ಫಾರ್ಮ್ಸ್ನ ಹಾಕಿದ್ದೀನಿ. ಅಲ್ಲಿ ಲಿಂಕ್ ಅಂತ ಇರುತ್ತೆ, ಯೂಟ್ಯೂಬ್ ಲಿಂಕ್ ಇರುತ್ತೆ, ಅದ್ರ ಪಕ್ಕದಲ್ಲಿ +1 more ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಗೆಟ್ ಫಿಟ್ ವಿತ್ ವೀಕೆ ಅಂತ ಸಿಗುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮ್ ಬರುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ. ದಟ್ಸ್ ಇಟ್, ಯು ಹ್ಯಾವ್ ಟು ಡೂ. ಯಾ, ಲೆಟ್ಸ್ ಗೋ ಟು ಸ್ಲೀಪ್ ಈಗ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್ ಎಲ್ರಿಗೂ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಐ ಲವ್ ಯು ಆಲ್. ಬಾಯ್ ಬಾಯ್. ಆ್ಯಂಡ್ ನಂಗೆ ಗೊತ್ತು ಈ ವಿಡಿಯೋದಲ್ಲಿ ಏನೂ ಕಾಂಟೆಂಟ್ ಇರಲಿಲ್ಲ ಅಂತ, ಬಟ್ ಆದರೂ ನಾನು ನಿಮ್ಗೆ ಏನೋ ಒಂದು ಹೇಳಬೇಕಿತ್ತು, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಇಲ್ಲ ನಾನು ಇವತ್ತು ವ್ಲಾಗೇ ಮಾಡ್ತಾ ಇರಲಿಲ್ಲ. ಯಾ, ಥ್ಯಾಂಕ್ ಯು. ಐ ಲವ್ ಯು ಆಲ್. ಟೇಕ್ ಕೇರ್. ಬೈ.